ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಸೂಪರಾಗಿರಬೇಕು ಅನ್ನೋದೇ ನನ್ನೊಂದು ಆಶಯ. ಏನಪ್ಪ ಅಂದರೆ, ಇವತ್ತು ನಾನು ಪ್ರೀತಿ ಬಗ್ಗೆ ಮಾತಾಡ್ತೀನಿ. ಜನರಲಾಗಿ ಪ್ರೀತಿ ಅಂದರೆ ಪ್ರೀತಿ ಯಾರು ಬೇಕಾದರೂ ಕೊಡ್ಬೋದು, ಓಕೆನಾ? ಒಂದು ತಾಯಿಯಾದವಳು ಮಗುಗೂ ಕೊಡುವಂಥದ್ದು ಪ್ರೀತಿ. ಒಂದು ನಾಯಿಗೆ ಅವರ ಒಂದು ಯಜಮಾನ ಕೊಡುವಂಥದ್ದು ಪ್ರೀತಿ. ಪ್ರೀತಿ ಅನ್ನೋದು ಎಲ್ಲಿ ಯಾವಾಗ ಯಾರಿಗೆ ಹುಟ್ಟುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ಪ್ರೀತಿಯಲ್ಲಿ ಗೆದ್ದವ್ರಿಗಿಂತ ಸೋತವರ ಸಂಖ್ಯೆನೇ ಬಹಳ ಜಾಸ್ತಿ ಅಲ್ವಾ? ಓಕೆ, ಈಗ ನಾವು ಸೋತವ್ರ ಬಗ್ಗೆ ಮಾತಾಡೋಣ. ಓಕೆ, ಬ್ರೇಕಪ್ ಬಿಟ್ಟೋದವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಬಿಟ್ಟೋದವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ನಾವು ಯಾಕೆ ತಲೆ ಕೆಡಿಸ್ಕೋಬೇಕ್ರಿ ಅಲ್ವಾ? ಬಿಟ್ಟು ಹೋದವ್ರವರು, ನಾವು ಬೇಡ ಅಂತ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಹೋಗಲಿ, ನಮಗೇನು ತೊಂದರೆ ಇಲ್ಲ. ಆದರೆ ಬಿಟ್ಟೋಗಿರೋ ಪ್ರೀತಿಗೋಸ್ಕರ ನಿಮ್ಮ ಜೊತೆಲೇ ಇರುವಂಥ ತಂದೆ ತಾಯಿ ಪ್ರೀತಿನ ನೀವು ಕಳ್ಕೊಬೇಡಿ. ಈ ಪ್ರೀತಿನ ನಿಮಗೆ ಕೊಡೋರು ಅವ್ರು ಮಾತ್ರನೇ. ಇಂಥ ಪ್ರೀತಿ ಸಿಗೋದು ಅವ್ರ ಹತ್ರ ಮಾತ್ರನೇ. ಯಾರೋ ಒಬ್ರು ಹೇಳ್ತಾರೆ, ನಿಮಗೆ ಇವಾಗ ಗೊತ್ತಾಗಲ್ಲ ನಮ್ಮ ಪ್ರೀತಿ, ಮುಂದೆ ನೀನು ಒಂದಲ್ಲ ಒಂದು ದಿವಸ ಅದನ್ನು ರಿಯಲೈಸ್ ಮಾಡ್ತೀಯ ಅಂತ. ಖಂಡಿತ ಇವಾಗ ನೀನು ನಿಮ್ಮ ತಂದೆ ತಾಯಿ ಪ್ರೀತಿನ ಅನುಭವಿಸ್ದಿರ ಹೋದರೆ ಮುಂದೆಲ್ಲ ಒಂದು ದಿವಸ ನೀನು ಆ ಪ್ರೀತಿಗೋಸ್ಕರ ಕೊರಗ್ತಾ ಇರ್ತೀಯ. ಆ ಪ್ರೀತಿ ನಿಜವಾಗ್ಲೂ ನಿಮಗೆ ಸಿಗಲ್ಲ ಕಣ್ರಿ. ಬಿಟ್ಟೋದವಳನ್ನ ಯೋಚನೆ ಮಾಡೋದಕ್ಕಿಂತ ಜೊತೆಗೇ ಇರೋ ತಂದೆ ತಾಯಿಯ ಪ್ರೀತಿನ ಅನುಭವಿಸೋದು ಇಷ್ಟೊಂದು ಸುಖ ಅಲ್ಲ? ನಿಜ ಸ್ನೇಹಿತರೆ, ನಾನು ನಿಮಗೆ ಮಾತ್ರ ಒಂದು ಹೇಳ್ತಾ ಇದ್ದೀನಿ, ಬಿಟ್ಟೋದ್ರೆ ತೊಂದರೆ ಇಲ್ಲ, ಓಕೆನಾ? ಖಂಡಿತ ನಿಮಗೋಸ್ಕರ ಯಾರೋ ಎಲ್ಲೋ ಒಬ್ಬರು ದೇವರು ಖಂಡಿತ ಸೃಷ್ಟಿ ಮಾಡಿರ್ತಾನೆ. ಬೇಜಾರಾಗ್ತಾ ಇದೆಯಾ? ತಂದೆ ತಾಯಿ ಹತ್ರ ಮಾತಾಡಿ, ಮನಸ್ಸು ಬಿಟ್ಟು ಮಾತಾಡಿ, ಅಥವಾ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿ. ಅದನ್ನು ಬಿಟ್ಟೋದವ್ರನ್ನ ಕುತ್ಕೊಂಡು ನೆನೆಸ್ಕೊಳ್ಳೋದು ನಿಮ್ಮ ಮನಸ್ಸಿಗೆ ನೀವೇ ಕೊಡ್ತಾ ಇರೋ ಒಂದು ದೊಡ್ಡ ಶಿಕ್ಷೆ. ಅರ್ಥ ಆಯ್ತಾ? ಸೊ ಬಿಟ್ಟೋದವ್ರೆ. ಇವತ್ತಿಂದ ನಾವು ನಮ್ಮ ಈ ಲೈಫ್ನ ನಮ್ಮ ತಂದೆ ತಾಯಿಗೋಸ್ಕರ ಬದುಕೋಣ, ಅವ್ರಿಗೋಸ್ಕರ ಬಾಳೋಣ.